ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಟಾರ್ಬಕ್ಸ್ ಸ್ಟೈಲಲ್ಲಿ ಚಿಲ್ಡ್ ಕಾಫಿಯನ್ನು ಮಾಡ್ತಾ ಇದ್ದೇನೆ. ಈ ಸಮ್ಮರಿಗೆ ಒಂದು ಕೋಲ್ಡ್ ಆದ ಕಾಫಿ ಸಿಕ್ಕಿದ್ರೆ ಎಷ್ಟು ವಾವ್ ಅನಿಸುತ್ತೆ ಅಲ್ವಾ? ಇದಕ್ಕೆ ನಾನು ಈ ರೀತಿಯ ನೆಸ್ಕೆಫೆ ಗೋಲ್ಡ್ ಕಾಫಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ ಹಾಕಿದ್ದೇನೆ. ಸೇಮ್ ಮೆಜರ್ಮೆಂಟಲ್ಲಿ ಅದೇ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಗರನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾನು ಸ್ವಲ್ಪ ವಾರ್ಮ್ ವಾಟರನ್ನು ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟು ವಾರ್ಮ್ ವಾಟರ್ ಹಾಕಿದ್ರಾಯಿತು. ಇಲ್ಲಿ ನಾನು ಮಿಲ್ಕ್ ಫ್ರೋತರನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು, ನಿಮ್ಮ ಹತ್ರ ಈ ರೀತಿಯ ಮೆಷಿನ್ ಇಲ್ಲದಿದ್ದರೆ, ಅಂದರೆ ಮಿಲ್ಕ್ ಫ್ರೋತರ್ ಇಲ್ಲದಿದ್ದರೆ ನೀವು ವಿಸ್ಕರನ್ನು ಕೂಡ ಯೂಸ್ ಮಾಡ್ಬೋದು. ವಿಸ್ಕರಲ್ಲಿ ಕೂಡ ಬೀಟ್ ಮಾಡ್ಬೋದು. ಈ ರೀತಿಯ ಫ್ರೋತರ್ ಯೂಸ್ ಮಾಡುವಾಗ 1 ನಿಮಿಷ ಮಾತ್ರ ಯೂಸ್ ಮಾಡಿ ಮತ್ತೆ ಸ್ಟಾಪ್ ಮಾಡಿ ಆ ರೀತಿ ಪುನಃ ಯೂಸ್ ಮಾಡಬೇಕು. ಅಂದರೆ 1 ನಿಮಿಷ ಯೂಸ್ ಮಾಡಿದರೆ ಆಯಿತು. ಅಂದರೆ ಸ್ಟಾಪ್ ಮಾಡಿ ಆನ್ ಮಾಡಬೇಕು, ಆಫ್ ಮಾಡಬೇಕು. ಆ ರೀತಿ ಕಂಟಿನ್ಯೂಸ್ ಆಗಿ ನೀವು ಈ ಫ್ರೋತರ್ ಮಷೀನನ್ನು ಯೂಸ್ ಮಾಡಿದರೆ ಅದು ಬೇಗನೆ ಹಾಳಾಗುತ್ತೆ. ಮತ್ತು ಇದು ನೋಡಿ, ಹಾಫ್ ಗ್ಲಾಸ್ ತನಕ ಬರಬೇಕು, ಅಂದರೆ ಅದರ ಫ್ಲಫಿ ಫಾರ್ಮ್. ಮತ್ತು ಇದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ನಿಮಗೆ. ಈಗ ಇದಕ್ಕೆ ಹಾಕುವ ಐಸ್ ಈ ರೀತಿಯ ನಿಮಗೆ ನೋಡಿ, ಎಲೆಕ್ಟ್ರಿಕ್ ಈ ಫ್ರಾಥರ್ ಸಿಗದಿದ್ರೆ ವಿಸ್ಕರಲ್ಲಿ ಬೀಟ್ ಮಾಡಿದ್ರೆ ಆಯಿತು. ಈಗ ಇದಕ್ಕೆ ಹಾಕುವ ಐಸ್ ಕ್ಯೂಬ್ಸ್, ಇದರಲ್ಲಿ 7-8 ಐಸ್ ಕ್ಯೂಬ್ಸ್ ಇದೆ, ಕಾಫಿ ಚಿಲ್ಡ್ ಇರಲಿ ಅಂತ. ಈಗ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಮಿಲ್ಕ್. ಇದು ಫ್ರೆಶ್ ಮಿಲ್ಕ್, ಅಂದರೆ ಫುಲ್ ಫ್ಯಾಟ್ ಫ್ರೆಶ್ ಮಿಲ್ಕ್. ನಾನು ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಚಿಲ್ಡ್ ಆದ ಮಿಲ್ಕನ್ನು ಹಾಕ್ತಾ ಇದ್ದೇನೆ ಇದರ ಮೇಲ್ಗಡೆಯಿಂದ. ಮತ್ತು ಇದನ್ನು ಈ ರೀತಿ ಮಿಕ್ಸ್ ಮಾಡುವ. ಸೂಪರ್ ಆಗುತ್ತೆ ಈ ರೀತಿಯ ಕಾಫಿ. ಮತ್ತು ನಿಮಗೆ ಸ್ಟಾರ್ಬಕ್ಸಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆ ಮನೆಯಲ್ಲಿಯೇ ಈಸಿಯಾಗಿ ಕೋಲ್ಡ್ ಕಾಫಿಯನ್ನು ಮಾಡಿ ಕುಡಿಬಹುದು. ಮತ್ತು ದುಬೈಯ ಈ ಸಮ್ಮರಿಗೆ ಈ ರೀತಿಯ 1 ಗ್ಲಾಸ್ ಕಾಫಿ ಸಿಕ್ಕಿದ್ರೆ ವಾವ್ ಅಂತೀರಾ. ಇದರ ಮೇಲ್ಗಡೆಯಿಂದ ನಾನು ಸ್ವಲ್ಪ ಕಾಫಿ ಪೌಡರನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಬೆಸ್ಟ್ ಸ್ಟಾರ್ಬಕ್ಸ್ ಸ್ಟೈಲಲ್ಲೇ ಕಾಫಿ ರೆಡಿ ಆಗಿದೆ. ಇದು ನಿಮಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, 5 ನಿಮಿಷದಲ್ಲಿ ಕಾಫಿ ರೆಡಿ ಆಗುತ್ತೆ. ಮತ್ತು ತುಂಬ ಈಸಿ, ಮನೆಯಲ್ಲಿ ಇದ್ದ ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಕಾಫಿ ಇದು. ಮತ್ತು ಈಗಿನ ಟ್ರೆಂಡ್ ಏನಂದರೆ, ಹಾಟ್ ಕಾಫಿ ಕುಡಿಯೋದಕ್ಕಿಂತ ಎಲ್ಲರೂ ಕೋಲ್ಡ್ ಕಾಫಿನೇ ಇಷ್ಟಪಡ್ತಾರೆ. ಹಾಗೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಪಾರಿವಾಳವನ್ನು ನೋಡ್ತಾ ಕಾಫಿ ಕುಡಿತಾ ಇದ್ದೇನೆ. ಹಾಗೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಹೇಗನಿಸಿತು ನಂದು ಸ್ಟಾರ್ಬಕ್ಸ್ ಸ್ಟೈಲ್ ಕಾಫಿ ಅಂತ. ಹಾಗೆ ನಮಗೆ ಇಂಡಿಯಾದಲ್ಲಿ ಮಳೆ ಇದ್ದಾಗೆ ಇಲ್ಲಿ ಮಳೆ ಇಲ್ಲ, ಸೆಕೆ, ತುಂಬ ಸೆಕೆ. ಈ ತುಂಬ ಸೆಕೆಗೆ ಈ ಚಿಲ್ಡ್ ಕಾಫಿ ಹೇಗೆ ಖಾಲಿ ಆಯಿತು ಅಂತ ಗೊತ್ತೇ ಆಗಿಲ್ಲ. ಹಾಗೆ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.